हरिः ओम् आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तानि मिलिरार्यान् गुरून् भजे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम हरिः ओं ಶ್ರೀಶಾಹ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯ ಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ. ವರದರು ಅಂದರೆ ಶ್ರೇಷ್ಠ ಜೀವರು, ಸಾತ್ವಿಕರು ಎಂದರ್ಥ. ನಾವು ಜೀವರಲ್ಲಿ 3 ವಿಧವನ್ನು ತಿಳಿಯುತ್ತಿದ್ದೆವು. ಸಾತ್ವಿಕರು, ರಾಜಸರು, ತಾಮಸರು ಎಂಬುದು ಸ್ವರೂಪತಃ ನಿತ್ಯರಾಗಿರತಕ್ಕಂಥವರು. ಅವರ ಗುಣವೂ ಸಹ ವಿಭಿನ್ನವಾಗಿರುತ್ತದೆ ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 17ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸೆ ರಾಜಸಾಹ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸೆ ರಾಜಸಾಹ ಎಂಬುದನ್ನು ನಾವು ವಿಶೇಷಾಕಾರವಾಗಿ ಚಿಂತಿಸಬೇಕು. ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ಗುರುಗಳ ಉಪದೇಶವಾಗಬೇಕು. ಗುರುಗಳು ನಮ್ಮ ಯೋಗ್ಯತೆಯನ್ನು ನೋಡಿ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು ಎಂಬ ಕ್ರಮವನ್ನು ನಮಗೆ ತಿಳಿಸ್ಕೊಡ್ತಾರೆ. ಅನೇಕ ಗುರುಗಳ ಪೈಕಿ ಕಲಿಯುಗದಲ್ಲಿ ವಿಶೇಷಾಕಾರವಾಗಿ ದಾಸವರೇಣ್ಯರು, ದಾಸ ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸಹ ಗುರುಗಳು. ಸಕಲರಿಗೂ ಗುರುಗಳು ಎನಿಸಿಕೊಳ್ಳುತ್ತಾರೆ. ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ, ನಗರ ಪಟ್ಟಣಗಳಲ್ಲಿ ಸಂಚರಿಸಿ ಹರಿದಾಸ ಕೀರ್ತನೆಯನ್ನು ಮಾಡುವುದರಿಂದ ಹರಿದಾಸ ಸಂಕೀರ್ತನೆಯನ್ನು ಎಲ್ಲ ಕಡೆ ಬಿತ್ತುತ್ತಾರೆ. ಬೀಜವನ್ನು ಬಿತ್ತಿದಾಗ ಹೇಗೆ ಗಿಡಗಳು ಬೆಳೆದು ಸಸ್ಯ ವೃಕ್ಷವಾಗಿ ಬೆಳೆಯುತ್ತದೋ ಹಾಗೆ ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ, ನಗರ ಪಟ್ಟಣಗಳಲ್ಲಿ ಹರಿದಾಸರು ಹರಿ ಸಂಕೀರ್ತನ ಎಂಬ ಬೀಜವನ್ನು ಬಿತ್ತಿದ್ದಾರೆ. ಆ ಬೀಜ ಬಿತ್ತುವಾಗ ನಮಗೆ ಮಣ್ಣು ಬೇಕು. ಮಣ್ಣಿನ ಆಸರೆ, ನೀರಿನ ಆಸರೆ, ಗಾಳಿ ಬೆಳಕು, ಸೂರ್ಯನ ಬೆಳಕು, ಚಂದ್ರನ ತಂಪು ಇವೆಲ್ಲವೂ ಬೇಕಾಗುತ್ತದೆ. ಅಂದರೆ ಪಂಚಭೂತಗಳು ಸಮಷ್ಟಿಯಾಗಿ ಎಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿ ಹದವಾಗಿರುತ್ತದೋ ಅಂಥ ಪ್ರದೇಶದಲ್ಲಿ, ಭೂಮಿಯಲ್ಲಿ ಬೀಜವನ್ನು ಬಿತ್ತಬೇಕು. ಇದು ಸರ್ವೇ ಸಾಧಾರಣವಾಗಿ ಎಲ್ಲ ರೈತಾಪಿ ಜನರಿಗೂ, ಯಾವುದೇ ಒಂದು ವೃಕ್ಷ, ಒಂದು ಹುಲ್ಲನ್ನು ಬೆಳೆಯಲು ಸಹ, ಒಂದು ತುಳಸಿಯನ್ನು ಬೆಳೆಯಲು ಸಹ, ಒಂದು ಹುಣಸೆ ಹಣ್ಣನ್ನು ಬೆಳೆಯಲು ಸಹ ತಿಳಿದಿರ್ತಕ್ಕಂಥ ವಿಷಯ. ಹರಿದಾಸರು ಯಾವ ಬೀಜವನ್ನು ಎಲ್ಲಿ ಬಿತ್ತಿದರು ಎಂಬುದನ್ನು ನಾವು ಚಿಂತಿಸಿದಾಗ ಹಳ್ಳಿಯಲ್ಲಿ, ಕೇರಿಯಲ್ಲಿ, ನಗರ ಪಟ್ಟಣದಲ್ಲಿ ಹಾದು ಹೊಕ್ಕಾಗ ಬೆಳಗಿನ ಜಾವದಲ್ಲಿ ಪುರಂದರದಾಸರು ಹಾಡುತ್ತಾ ಹೋಗುತ್ತಿದ್ದರು. ಅಂದರೆ ಏನರ್ಥ? ಹರಿದಾಸ ಹರಿನಾಮ ಸಂಕೀರ್ತನೆ ಎಂಬ ಬೀಜವನ್ನು ಬಿತ್ತುತ್ತಿದ್ದರು. ಹಾಗಾದರೆ ನಾವು ರೈತಾಪಿ ಜನರು ಬಿತ್ತುವುದನ್ನು, ಹೊಲ ಗದ್ದೆಗಳನ್ನು ನೋಡುತ್ತೇವೆ. ಇವರು ನಡುದಾರಿಯಲ್ಲಿ ಹರಿನಾಮವನ್ನು ಉಚ್ಚರಿಸುತ್ತಾ ಹೊರಟರಲ್ಲ, ಹೇಗೆ ಬಿತ್ತಿದರು ಅಂದರೆ
ಇಲ್ಲಿ ನಾವು ವಿಶೇಷಾಕಾರವಾಗಿ ತಿಳಿಯಬೇಕಾದ ಮಹತ್ವದ ವಿಷಯವಿದೆ. ಪಂಚಭೂತಗಳಿಂದ ಕೂಡಿದ್ದು ನಾವು ಯಾವುದು ನೆಲ, ನದಿ ಮುಖಜ ಭೂಮಿ, ಪಟ್ಟಣ, ಯಾವ ಬೆಟ್ಟದ ತಪ್ಪಲು, ಕಾಡು ಇವುಗಳನ್ನು ನೋಡುತ್ತಿನ ಹೊರತಾಗಿ ನಮ್ಮ ಶರೀರವನ್ನೇ ನಾವು ನೋಡಿಕೊಳ್ಳಬೇಕು. ನಮ್ಮ ಶರೀರವು ಪಂಚಭೂತಗಳಿಂದ ಆದದ್ದು. ಪಂಚಭೂತೋ ಹಿ ಬಂಧಃ ಮುಕ್ತಿ ತದ್ವಿಮೋಚನಂ. 5 ಪಂಚಭೂತಗಳಿಂದ ನಿರ್ಮಿತವಾದದ್ದು ಪ್ರತಿಯೊಬ್ಬ ಮಾನವ ಶರೀರವಾಗಿದೆ. ಶ್ರೀ ಪುರಂದರದಾಸರು ಹರಿದಾಸ ಸಂಕೀರ್ತನೆ ಎಂಬ ಬೀಜವನ್ನು ಬಿತ್ತಿದ್ದು ಮಾನವ ಶರೀರದಲ್ಲಿ ಸಂಪನ್ನವಾದ ಪಂಚಭೂತಗಳಿಂದ ಕೂಡಿರತಕ್ಕಂಥ ಮನುಷ್ಯರ ಬುದ್ಧಿ, ಮನಸ್ಸು ಈ ಒಂದು ಹದವಾದ ಜಾಗದಲ್ಲಿ ಬಿತ್ತಿದರು. ಅದು ಯಾವ ಕಿವಿಯಿಂದ, ಶ್ರವಣದಿಂದ ಒಳಹೊಕ್ಕು ಮನಸ್ಸಿನಲ್ಲಿ ನೇರ ಬರುವಂತೆ ಹರಿನಾಮ ಬೀಜ ಸಂಕೀರ್ತನವನ್ನು ಹೂಡಿದರು. ನಾವು ಭೂಮಿಯಲ್ಲಿ ಒಂದು ಬೀಜವನ್ನು ಹೂಡಬೇಕಾದಾಗ ಒಂದು ಅಗಿಯುತ್ತೇವೆ. ಎಷ್ಟು ಅಗಿಯುತ್ತೇವೆ? 2 ಅಡಿ, 1 ಅಡಿ, ಅರ್ಧ ಅಡಿ ಹೀಗೆ ಅಳೆಯುತ್ತೇವೆ. ಹಾಗೆ ಭಗವಂತ ನಮಗೆ 2 ಕಿವಿಗಳನ್ನು ಅಳೆದು ಇಟ್ಟಿದ್ದಾನೆ. ಆ ಕಿವಿಗಳ ಅಂತರ ಅದು ಮನಸ್ಸನ್ನು ಮುಟ್ಟುವವರೆಗೂ ಇದೆ. ಪುರಂದರದಾಸರಾದ ಮುತ್ತಾದ ದಾಸವರೇಣ್ಯರು ಈ ಕಿವಿಯನ್ನು ಯಾವ ಭಗವಂತ ಅಗದಿದ್ದಾನೋ ಅಲ್ಲಿ ಹರಿನಾಮ ಸಂಕೀರ್ತನೆ ಎಂಬ ಬೀಜವನ್ನು ಬಿತ್ತಿದರು. ಅದು ಕಾಲಾನುಕಾಲಕ್ಕೆ ಮೊಳಕೆ ಒಡೆದು ಸಸಿಯಾಗಿ ಫಲ ಪುಷ್ಪಭರಿತವಾದ ವೃಕ್ಷಗಳಾಗಿ ದೊಡ್ಡ ದೊಡ್ಡ ಫಲವನ್ನು ಕೊಡತಕ್ಕಂಥ ಮಹಾನ್ ವೃಕ್ಷವಾಗಿಯೂ ಸಹ ಬೆಳೆಯತೊಡಗಿತು. ಇದು ದಾಸರ ಪದದ ಆಂತರ್ಯ. ಹಾಗಾದರೆ ಇದು ಎಲ್ಲರಲ್ಲೂ ಮೂಡಿತೆ, ಎಲ್ಲರಲ್ಲೂ ಮೊಳಕೆ ಒಡೆಯಿತೆ, ಎಲ್ಲರಲ್ಲೂ ಫಲವಾಗದ ವೃಕ್ಷವಾಗಿ ಕಂಡುಕೊಂಡಿತೆ ಅಂದರೆ ಎಲ್ಲರಿಗೂ ಇದು ಈ ಒಂದು ವ್ಯವಸ್ಥೆ ಕೃಷಿ ಆಗಲಿಲ್ಲ. ಇದಕ್ಕೆ ಕಾರಣ ಆಯಾ ಜೀವರ ಯೋಗ್ಯತಾ. ಸಾತ್ವಿಕ ಜೀವರಾದರೆ ಹದವಾದ ಮಣ್ಣಿನಲ್ಲಿ ಬೀಜ ಹೊಕ್ಕಿನಂತೆ, ರಾಜಸ ತಾಮಸರಾದರೆ ಬೇಕಾಬಿಟ್ಟಿಯಾಗಿ ಉದಾಸೀನವಾಗಿದ್ದರೆ ರಾಜಸ ಅಂದರೆ ಫಲ ಕೊಡದ ವೃಕ್ಷಗಳಂತೆ. ವೃಕ್ಷ ಬೆಳೆಯಬಹುದು, ಫಲವಿರುವುದಿಲ್ಲ. ಸಸಿ ಮೊಳಕೆ ಒಡೆಯುವುದು ಮತ್ತು ಅಲ್ಲೇ ಸತ್ತು ಹೋಗುವುದು. ಹೀಗೆ ನಾವು ಭೂಮಿಯಲ್ಲಿ ನೋಡುತ್ತೇವೆ. ಹಾಗೆ ರಾಜಸರ ಕಿವಿಯಲ್ಲಿ ಹೊರಟಿದ್ದು ದಾಸರ ವಿಶೇಷ ಅನುಗ್ರಹದಿಂದ ಮೊಳಕೆ ಒಡೆಯುತ್ತದೆ. ಆದರೆ ಮೊಳಕೆ ಸ್ವಲ್ಪ ಕಾಲದಲ್ಲೇ ಸತ್ತು ಹೋಗುತ್ತದೆ. ಏಕೆಂದರೆ ಅದನ್ನು ಯಾರು ಆದರ ನೈರಂತರದಿಂದ ಅದನ್ನು ಪೋಷಿಸುವುದಿಲ್ಲ. ಇನ್ನು ಮತ್ತೆ ಕೆಲವರಲ್ಲಿ ಅದು ಕಿವಿ ಒಳಗೆ ಹೋಗುವುದಿಲ್ಲ. ಅಂದರೆ ಅವರಿಗೆ ಹರಿದಾಸರ ಕೀರ್ತನೆ ಎಂಬುದು ರುಚಿಸುವುದಿಲ್ಲ. ಅದು ತಮೋಜೀವರು. ಇಂದು ನಾವು ರಾಜಸರ ಚಿಂತನೆಯನ್ನು ಮಾಡೋಣ. ರಾಜಸರು ಬಹಳವಾಗಿ ಹರಿಭಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಭಕ್ತಿಯ ವಿವಿಧ ಕ್ರೀಡಾಗಳಲ್ಲಿ, ವಿವಿಧ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾರೆ. ಹಣ ವ್ಯಯ ಮಾಡುತ್ತಾರೆ, ಶಕ್ತಿ ವ್ಯಯ ಮಾಡುತ್ತಾರೆ. ತಮ್ಮ ಹೆಸರು ಅಗ್ರತನದಲ್ಲಿರಬೇಕೆಂದು ಅಪೇಕ್ಷಿಸುತ್ತಾರೆ. ಎಲ್ಲರೂ ತಾವು ಈ ಹರಿಭಕ್ತಿಯನ್ನು ಮಾಡುತ್ತಿದ್ದೇವೆ ಎಂಬ ಪ್ರದರ್ಶನಕ್ಕಾಗಿ ಹೆಚ್ಚಾಗಿ ಮಾಡುತ್ತಾರೆ. ತಾವು ಮಾಡಿದ ಯಾವುದೇ ಕರ್ಮ ಪರರು ನೋಡಿದಾಗ ಮಾತ್ರ ಸಾರ್ಥಕ್ಯ ಎಂಬ ಮನೋಭಾವ ಉಳ್ಳವರು ರಾಜಸರು.
ಇಂತಹವರು ನಾವು ಈ ಕಾಲದಲ್ಲಿ ವಿಪುಲವಾಗಿ ಕಾಣುತ್ತಿದ್ದೇವೆ. ಪುರಂದರದಾಸರಾಗಲಿ ಯಾರೇ ದಾಸರಾಗಲಿ ಹರಿದಾಸ ಸಂಕೀರ್ತನೆ ಎಂಬ ಬೀಜವನ್ನು ಬಿತ್ತಿದಾಗ ಅದು ಮಹತ್ವವುಳ್ಳದ್ದೇ. ಆದರೆ ಬೀಜ, ಒಳ್ಳೆಯ ಬೀಜ ಕೆಟ್ಟ ಭೂಮಿಯಲ್ಲಿ ಹಾಕಿದಾಗ, ಬಂಜರು ಭೂಮಿಯಲ್ಲಿ ಹಾಕಿದಾಗ ಹೇಗೆ ತಾನೇ ಮೊಳಕೆ ಒಡೆಯುವುದು? ಬರಗಾಲದಲ್ಲಿ ಒಣಗಿದ ನೆಲದಲ್ಲಿ ಹಾಕಿದಾಗ ತಕ್ಕ ಮಟ್ಟಿಗೆ ಮೊಳಕೆ ಒಡೆದು ಮತ್ತೆ ನೀರು ಸಂಪರ್ಕ ಸಿಗದೆ ಒಣಗಿ ಹೋಗುವುದು. ಮತ್ತೆ ಕೆಲವು ವಾಯುವಿನ ಸಂಪರ್ಕ ಸಿಗದೆ ಬೀಡಿ ಹೋಗುವುದು. ಮತ್ತೆ ಕೆಲವು ಬಿರುಸಿನ ಮಳೆಯಿಂದ ಕೆಳಗೆ ಬಿದ್ದು ಹೋಗುವುದು. ಮತ್ತೆ ಕೆಲವು ದುಷ್ಟ ಜನರ ಹಾವಳಿಯಿಂದ ಆ ಬೆಳೆದ ಗಿಡವೂ ನಾಶವಾಗಬಹುದು. ಇದೆಲ್ಲವೂ ನಾವು ವೃಕ್ಷದಲ್ಲಿ ಏನು ನೋಡುತ್ತೇವೆ ಅದು ರಾಜಸ ಪ್ರವೃತ್ತಿಯಲ್ಲಿ ಆಗತಕ್ಕಂಥ ಹರಿನಾಮ ಸಂಕೀರ್ತನೆಯ ಸಸಿ ವೃಕ್ಷ ಎಂದು ನಾವು ತಿಳಿಯಬೇಕು. ಇದನ್ನು ಒಂದು ಉದಾಹರಣೆಯಲ್ಲಿ ನಾವು ಚಿಂತಿಸಿಕೊಳ್ಳಬಹುದಾಗಿದೆ. ಲೋಕದಲ್ಲಿ ಭಗವಂತನನ್ನು ಆರಾಧಿಸಲು ಭಗವಂತ ತನ್ನ 10 ಅವತಾರದಿಂದ 10 ರೂಪವನ್ನು ವ್ಯಕ್ತ ಮಾಡಿದ್ದಾನೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನಾರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬುದ್ಧಾವತಾರ, ಕಲ್ಕ್ಯಾವತಾರ ಎಂಬುದು 10 ವಿಧವಾದ ದಶ ಅವತಾರ ಎಂದು ಪ್ರಸಿದ್ಧಿಯಾಗಿದೆ. ಸಾಧಕನಾದವನು ದಶಾವತಾರವನ್ನು ಪ್ರತಿನಿತ್ಯವೂ ತನ್ನ ಮನಸ್ಸಿನಲ್ಲಿ ಸೃಷ್ಟಿಸ್ಥಿತಿ ಸಂಹಾರಕ್ಕೆ ಅನುಗುಣವಾಗಿ ಚಿಂತಿಸಬೇಕು ಎಂಬುದಾಗಿ ದಶಾವತಾರ ವರ್ಣಿತವಾಗಿದೆ. ಅದು ಭಾಗವತದಲ್ಲಿ ವಿಶೇಷಾಕಾರವಾಗಿ ವರ್ಣಿತವಾಗಿದೆ. ಆದ್ದರಿಂದಲೇ ಶ್ರೀಮದ್ ವಾದಿರಾಜ ತೀರ್ಥರು ದಶಾವತಾರ ಸ್ತುತಿ ಎಂಬುದನ್ನಾಗಿ ಮಾಡಿಕೊಟ್ಟಿರುತ್ತಾರೆ. ಅದರ ವಿಶೇಷವಾದ ಉಪಕಾರವನ್ನು ಸಕಲ ಸಜ್ಜನರು ಪಡೆಯಲೇಬೇಕು. ಪ್ರಸ್ತುತ ರಾಜಸರು ಮತ್ಸ್ಯಮೂರ್ತಿ ಭಗವಂತನನ್ನು ಕಂಡೇ ಇರುವುದಿಲ್ಲ. ಕೂರ್ಮಮೂರ್ತಿ ಭಗವಂತನನ್ನು ಕಂಡಿರುವುದಿಲ್ಲ. ವರಾಹದೇವರನ್ನು ಕೆಲವು ಕಡೆ ತಿರುಪತಿ ಕ್ಷೇತ್ರ ಇಂಥ ಕಡೆ ನೋಡಿರಬಹುದು. ನರಸಿಂಹದೇವರನ್ನು ಎಲ್ಲ ಕಡೆ ಜನರು ನೋಡಿರುತ್ತಾರೆ. ವಾಮನ ಮೂರ್ತಿಯನ್ನು ಕೇವಲ 1-2 ಕಡೆಯಲ್ಲಿ ನೋಡುತ್ತಾರೆ. ಪರಶುರಾಮನನ್ನು 1-2 ಕಡೆ ನೋಡುತ್ತಾರೆ. ರಾಮಕೃಷ್ಣರ ರೂಪವಂತೂ ಪ್ರತಿ ಊರಿನಲ್ಲಿಯೂ ಪ್ರತಿ ಮನೆಯಲ್ಲಿಯೂ ಕಾಣುತ್ತಾರೆ. ಬುದ್ಧನ ರೂಪವನ್ನು ಗಯಾ ಮುಂತಾದ ಕ್ಷೇತ್ರದಲ್ಲಿ ಮಾತ್ರ ನೋಡುತ್ತಾರೆ. ಕಲ್ಕ್ಯಾವತಾರ ಕೇವಲ ಚಿತ್ರದಲ್ಲಿ ನೋಡಿರುತ್ತಾರೆ ಅಷ್ಟೇ. ಈಗ ಪ್ರಶ್ನೆ ಬಂದಿರುವುದು, ಯಾವ ರಾಜಸ ಪ್ರಭುತಿಗಳು ಮತ್ಸ್ಯನನ್ನು, ನರಸಿಂಹನನ್ನು, ರಾಮನನ್ನು, ಕೃಷ್ಣನನ್ನು ಪೂಜಿಸುವ ವಿಧಾನವನ್ನು ನಾವು ಕೂಲಂಕಷವಾಗಿ ವಿಚಾರಿಸಿದಾಗ ಅವರ ಮನದೊಳಗೆ ಏನು ಚಿತ್ರಣ ಬಂದಿದೆ, ಏನನ್ನು ಭಾವಿಸಿಕೊಂಡು ಪೂಜೆ ಮಾಡುತ್ತಿದ್ದಾರೆ ಎಂಬುದು ನಾವು ಕಿಂಚಿತ್ ಒಳಹೊಕ್ಕಿ ನೋಡಿದಾಗ ನರಸಿಂಹದೇವರಲ್ಲಿ 21 ರೀತಿಯ ವಿಶೇಷವಾದ ಆಕಾರಗಳಿಂದ ಕೂಡಿದ, ವಿಶೇಷವಾದ ನಾಮಗಳಿಂದ ಕೂಡಿದ ವಿಗ್ರಹಗಳು ನಾವು ಕಾಣುತ್ತೇವೆ. ನರಸಿಂಹಾವತಾರ ಎಂಬುದು ಒಂದು, ಆದರೆ ಅದು ಇರತಕ್ಕಂಥದ್ದು 22 ಪ್ರಭೇದಗಳಿದೆ, 21 ಪ್ರಭೇದಗಳಿದೆ. ಈ 21 ಪ್ರಭೇದಗಳಲ್ಲಿ ಪೂಜಿಸುವ ವ್ಯಕ್ತಿಗೆ ಆ ಪ್ರಭೇದಗಳ ಲಕ್ಷಣವನ್ನು ಕಿಂಚಿಷ್ಟು ಮಾಹಿತಿ ಇಲ್ಲದೆ ಕೇವಲ ನರಸಿಂಹ ಅಂತ ಹೇಳಿ ಪೂಜಿಸುತ್ತಾರೆ. ನರಸಿಂಹ ಎಂಬ ಮಹಾನ್ ವಿಷ್ಣುವಿನ
ನಾಮ, ಗುಣ ಮತ್ತು ರೂಪ ಇದು ಮೂರೂ ಸಹ ಏಕ ರೂಪವಾಗಿ ನಾವು ಚಿಂತಿಸಬೇಕು ಎಂಬುದು ಶಾಸ್ತ್ರದ ಪ್ರಮೇಯ. ಆದರೆ ಯಾವ ಪೂಜಕನಿರುವನೋ ಅವನಿಗೆ ನಾಮ ಮಾತ್ರ ಉಚ್ಚರಿಸುತ್ತಾರೆ. ನಾಮದಲ್ಲಿರತಕ್ಕಂಥ ರೂಪವನ್ನು ಅವರು ಎಂದೂ ಕಾಣಲು ಸಾಧ್ಯವಾಗಿರುವುದಿಲ್ಲ. ನರಸಿಂಹ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಯಾವ ರೂಪ ಬಂದಿತು? ಆ ಶಿಲೆಯಲ್ಲಿ ಕೆತ್ತಿದ ವಿಗ್ರಹದ ರೂಪ ಬಂದಿತು. ಆದರೆ ಅವರು ಏನು ಅಂದುಕೊಂಡಿರ್ತಾರೆ? ಶಿಲೆಯಲ್ಲಿ ಬಂದ ರೂಪ ಶಿಲಾ ಮಾತ್ರ, ಅದಕ್ಕೂ ನಾಮಕ್ಕೂ ಸಂಬಂಧವಿಲ್ಲ. ನಾಮ ಎಂಬುದು ಇವರ ಬಾಯಿಂದ ಹೊರಟಿದ್ದು ಶಿಲದಲ್ಲಿ ಇರತಕ್ಕಂಥದ್ದು ರೂಪ. ಆದ್ದರಿಂದ ನಾಮ ಇವನ ಬಾಯಿಂದ ಹೊರಗೆ ಹೊರಟು ಹೋಯಿತು, ಶಿಲದಲ್ಲಿ ಮಾತ್ರ ನೆಲೆಸಿದ್ದು ರೂಪವಾಗಿತ್ತು. ಈ ವ್ಯಕ್ತಿಗೆ ಏನು ಸಿಕ್ತು? ತನ್ನಲ್ಲಿದ್ದ ನಾಮವೂ ಹೊರಗೆ ಹೋಯಿತು, ಶಿಲದಲ್ಲಿರತಕ್ಕಂಥ ರೂಪ ಶಿಲದಲ್ಲಿ ಮಾತ್ರ ಉಳಿಯಿತು. ಹಾಗಾದರೆ ಇವನಿಗೆ ತಿಳಿದಿದ್ದು ಏನು? ಮೂರನೆಯದು ಗುಣ. ಭಗವಂತನ ಅನಂತ ಗುಣಗಳಲ್ಲಿ ಒಂದು ಗುಣವನ್ನಾದರೂ, ವ್ಯಾಪ್ತಿ ಗುಣವನ್ನು, ಅನುಗ್ರಹ ರೂಪ ಗುಣವನ್ನು, ಶಂಖಚಕ್ರ ಗದಾ ಪದ್ಮ ರೂಪವಾಗಿರತಕ್ಕಂಥ ಗುಣವನ್ನು, ಶಾಂತ ಸ್ವರೂಪವನ್ನು, ಹೀಗೆ ಅನಂತ ಗುಣಗಳಲ್ಲಿ ಯಾವುದಾದರೂ ಒಂದನ್ನೂ ಸಹ ಶಬ್ದ ರೂಪದಲ್ಲಿ ಹೇಳುತ್ತಾರೆ ಹೊರತು ಅನುಭವಿಸಿ ಯಾರೂ ನೋಡಿರುವುದಿಲ್ಲ. ಇದನ್ನು ಯಾರು ಬೇಕಾದರೂ ಪ್ರತ್ಯಕ್ಷವಾಗಿ ಪರೀಕ್ಷಿಸಿಕೊಳ್ಳಬಹುದು. ಒಬ್ಬ ವ್ಯಕ್ತಿ ಯೋಗ ನರಸಿಂಹನನ್ನು ಪೂಜಿಸುತ್ತಿದ್ದಾನೆ ಎಂದು ನಾವು ತಿಳಿದುಕೊಳ್ಳೋಣ. ಯೋಗದಲ್ಲಿರತಕ್ಕಂಥ ಆಕೃತಿ ಶಿಲೆಯಲ್ಲಿ ಮೂಡಿದೆ. ಆದರೆ ಇವನ ಮನಸ್ಸಿನಲ್ಲಿ ಯೋಗ ಆಕಾರದ ಮೂರ್ತಿ ಎಲ್ಲಿ ಮೂಡಿತು? ಕೇವಲ ಶಿಲಾ ಆಕಾರವಾಗಿ ಮೂಡಿತು. ಶಿಲೆಯಲ್ಲಿ ಶಿಲೆಯಾಗಿ ಮೂಡಿದ ರೂಪವನ್ನು ನೋಡುತ್ತಾರೆಯೇ ಹೊರತು ಶಿಲೆ ಒಳಗೆ ಇರತಕ್ಕಂಥ ರೂಪವನ್ನು ಎಂದಾದರೂ ಕಂಡುಕೊಂಡರಾ? ಇದು ಶತಾಂಶದಲ್ಲಿ ನರಸಿಂಹದೇವರಾಗಲಿ ಅಥವಾ ಯಾವುದೇ ದೇವರಾಗಲಿ ಅವರು ಅಲಂಕಾರವನ್ನು ಮಾಡುವುದು ಶಿಲೆಗೆ ಮಾತ್ರ. ಬ್ರಹ್ಮಸೂತ್ರ ಭಾಷ್ಯ ಹೇಳುತ್ತದೆ, ನ ಪ್ರತೀಕೆ ನಹಿ ಸಹ. ಭಗವಂತ ಶಿಲೆಯಲ್ಲ, ಶಿಲೆ ಒಳಗೆ ಇರತಕ್ಕಂಥ ಅಪ್ರಾಕೃತ ಚಿದಾನಂದ ಸ್ವರೂಪಿ. ಈ ಅಪ್ರಾಕೃತ ಚಿದಾನಂದ ಸ್ವರೂಪಿಯ ಭಾವನೆ ಶತಾಂಶದಲ್ಲಿ ರಾಜಸ ವ್ಯಕ್ತಿಗಳಲ್ಲಿ ಇರಲು ಸಾಧ್ಯವಿಲ್ಲ. ಅವರು 10, 20, 30, 40 ವರ್ಷಗಳು ಅರ್ಚಕರಾಗಿ ಕೆಲಸ ಮಾಡಿದರು. ಒಂದು ದಿನವೂ ಅಪ್ರಾಕೃತ ಮೂರ್ತಿಯನ್ನು ಅವರು ಕಂಡುಕೊಂಡಿರುವುದಿಲ್ಲ. ಅಕಸ್ಮಾತ್ ಭಗವಂತನೇ ತನ್ನ ಸಂಕಲ್ಪದಿಂದ ಅದೇ ರೂಪದಲ್ಲಿ ಹೊರಗೆ ಬಂದು ನಿಂತರೆ ಅವರು ಅದನ್ನು ದೇವರು ಎಂದು ಅವರು ಭ್ರಮಿಸುವುದೇ ಇಲ್ಲ, ಕಲ್ಪಿಸುವುದೇ ಇಲ್ಲ, ಚಿಂತಿಸುವುದೇ ಇಲ್ಲ. ಮತ್ತು ವಿರುದ್ಧವಾಗಿ ಭಯಭೀತರಾಗುತ್ತಾರೆ, ಮೂರ್ಛೆಗೊಳ್ಳುತ್ತಾರೆ, ಭ್ರಮೆಗೆ ಒಳಪಡುತ್ತಾರೆ ಅಂತ ಭ್ರಾಂತಿಯಿಂದ ಅದನ್ನು ದ್ವೇಷಿಸತೊಡಗುತ್ತಾರೆ, ದೂರವಿಡಲು ಪ್ರಯತ್ನಿಸುತ್ತಾರೆ. ಇದು ಹೇಗೆ ತಿಳಿಯುವುದು ಎಂದರೆ, ಎಲ್ಲ ಅರ್ಚಕರು ತಮ್ಮ ಭಾವುಕತೆಯಿಂದ ಶಿಲೆಯಲ್ಲಿ ಶಿಲೆಯಾಗಿ ಇರುವುದರಿಂದ ಆಹಾರವನ್ನು, ಹೂವು ಮುಂತಾದ ಅಲಂಕಾರ ದ್ರವ್ಯವನ್ನು ಶಿಲೆಗೆ ಏರಿಸುತ್ತಾರೆಯೇ ಹೊರತು ಭಗವಂತನ ಸನ್ನಿಧಾನದ ಸ್ಮರಣೆ ಮಾಡಿದರೂ ಅದರ ಅನುಭವ ಅವರಿಗೆ ಆಗಿರಲಿಕ್ಕಿಲ್ಲ.
ನರಸಿಂಹದೇವರ ಕೇವಲ ಒಂದು ಮೂರ್ತಿಮತ್ತಾಗಿ ಹೊರಗೆ ಬಂದಾಗ ಎಲ್ಲರೂ ಹೆದರಿ ಓಡಿ ಹೋಗುವವರೇ ಇರುತ್ತಾರೆ. ಇದನ್ನು ಭಾಗವತದಲ್ಲಿ ವೇದವ್ಯಾಸ ದೇವರಂದು ತೋರಿಸಿದ್ದಾರೆ. ನರಸಿಂಹದೇವರು ನೋಡಿ ಭಯಭೀತರಾಗಿ ದೇವತೆಗಳೇ ದೂರ ಸರಿದರು. ಲಕ್ಷ್ಮೀದೇವಿಯೂ ದೂರ ಸರಿದಂತೆ ಮಾಡಿಕೊಂಡಳು. ಆಗ ಪ್ರಹ್ಲಾದನನ್ನೇ ಮುಂದೆ ಮಾಡಿ ಅವನ ಕೋಪವನ್ನು ತಲೆಣಿಸಬೇಕು ಎಂದು ಪ್ರಾರ್ಥಿಸಿದರು. ದೇವತೆಗಳು ಇತರರೆಲ್ಲರೂ ಕೇಳಿಕೊಂಡರು ಅಂತ ನಾನು ಹೇಳಿದೆ. ಇದು ಮೋಹನಾರ್ಥಕವಾಗಿ ಹೇಳಿರ್ತಕ್ಕಂಥ ವಿಷಯ. ರಾಜಸರಿಗೆ ಅತ್ಯಂತ ರುಚಿಯಾಗಿ ಇರತಕ್ಕಂಥ ವಿಷಯ. ರಾಜಸರಿಗೆ ಶಿಲೆಯಲ್ಲಿರತಕ್ಕಂಥ ವಿಗ್ರಹ ಮೆಚ್ಚುಗೆ ಹೊರತು ಶಿರದೊಳಗಿರತಕ್ಕಂಥ ಭಗವಂತನ ಆಕೃತಿ ಅವರು ಕಂಡರೆ ನರಸಿಂಹ ಅವತಾರದಲ್ಲಿ ವೇದವ್ಯಾಸ ದೇವರು ವರ್ಣಿಸಿದಂತೆ ಭಯಭೀತರಾಗಿ ಓಡಿ ಹೋಗುತ್ತಾರೆ. ಇದರ ಅರ್ಥವೇನು? ರಾಜಸರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ. ಇದಕ್ಕೆ ಕಾರಣ ತಮ್ಮ ಬಿಂಬೋಪಾಸನೆಯನ್ನೇ ಅವರು ಮಾಡಿರುವುದಿಲ್ಲ. ಅವರು ಕೇವಲ ಯಕ್ಷರಕ್ಷಾಂಸಿ ರಾಜಸಾಹ, ತಮ್ಮನ್ನು ಯಾರು ರಕ್ಷಣೆ ಮಾಡುತ್ತಾರೋ, ಯಾರು ಜಾದು ಮಾಡುತ್ತಾರೋ, ಯಕ್ಷ ಪ್ರಶ್ನೆ, ಜ್ಯೋತಿಷ್ಯ ಮುಂತಾದವುಗಳು ಇಲ್ಲದೇ ಇರತಕ್ಕಂಥದ್ದು ಭ್ರಾಂತಿ ಬರೆಸತಕ್ಕಂತೆ ವಿಶೇಷವಾದ ಪವಾಡವನ್ನು ತೋರಿಸುವ ಜನರನ್ನು ಹಿಂಬಾಲಿಸುತ್ತಾರೆಯೇ ಹೊರತು ಅವರಿಗೆ ಸ್ವರೂಪದಲ್ಲೇ ಭಕ್ತಿ ಇರುವುದಿಲ್ಲ. ಭಕ್ತಿ ಇಲ್ಲದ ಕಾರಣ ದಶಾವತಾರದ ಚಿಂತನೆ ಅವರಿಗೆ ಬರುವುದಿಲ್ಲ. ದಶಾವತಾರದ ಯಾವ ರೂಪವೂ ಅವರಿಗೆ ಪ್ರತ್ಯಕ್ಷವಾಗಿರುವುದಿಲ್ಲ. ಆದ್ದರಿಂದಲೇ ಈಗಿನ ಕಾಲದ ಎಲ್ಲ ದೇವಸ್ಥಾನದಲ್ಲಿ ನಾವು ವೈಷ್ಣವೇತರೇ ಪ್ರಚುರಾಕಾರವಾಗಿ ಅರ್ಚಕ ರೀತಿಯಲ್ಲಿ ಇರುವುದನ್ನು ನಾವು ಕಾಣಬಹುದು. ವೈಷ್ಣವೇತರು ಅವರ ಚಿಂತನೆಯಲ್ಲಿ ನಾವು ನೋಡತಕ್ಕಂಥದ್ದೆಲ್ಲ ಸುಳ್ಳು, ಭ್ರಮಾತ್ಮಕವಾದದ್ದು ಎಂದೇ ಭಾವಿಸಿದ್ದಾರೆ. ಮತ್ತೆ ಕೆಲವರು ಕಿಂಚಿತ್ ಸಾದೃಶ್ಯವಿರಬಹುದು, ಆದರೆ ಅದರಲ್ಲಿ ಭಗವಂತನೆಂಬತಕ್ಕಂಥ ಒಂದು ಚಿನ್ಮಯ ರೂಪ ನಾವೇ ಆಗಿದ್ದೇವೆ ಎಂಬುದನ್ನಾಗಿ ತಿಳಿದುಕೊಳ್ಳುತ್ತಾರೆ. ಬಹು ಜನರು ಕೇವಲ ಶಿಲೆಯನ್ನಿಗೆ ಮಾತ್ರ ಚಿತ್ತಾರ ರೂಪವಾಗಿ ಅಲಂಕರಿಸುತ್ತಾರೆ. ಶಿಲೆಗೆ ಎಂಬುದು ಜಡ, ಜಡಕ್ಕೆ ಪೂಜಿಸುವರು ಅಸುರರು ಎಂದು ಶ್ರೀಕೃಷ್ಣ ಮತ್ತು ರಾಮಾವತಾರದಲ್ಲಿ ಅನೇಕ ರೀತಿಯಲ್ಲಿ ಹಿಂಸೆ ಮಾಡಿದ್ದಾನೆ, ವಧೆ ಮಾಡಿದ್ದಾನೆ, ದೂರ ಓಡಿಸಿದ್ದಾನೆ. ಯಾವ ಜಟಕಾಸುರ ಆ ಜಟಕದಲ್ಲಿ ತಾನಿದ್ದು ತಾನೇ ಜಟಕ ಎಂಬುದನ್ನಾಗಿ ಭ್ರಮಿಸಿದಾಗ ಆಕಾಶಕ್ಕೆ ಎತ್ತುಕೊಂಡು ಹೋಗಿ ಅಲ್ಲಿಂದ ಕೈ ಬಿಟ್ಟು ಕೆಳಗಡೆ ಪುಡಿ ಪುಡಿಯಾಗುವಂತೆ ಮಾಡಿದ್ದಾನೆ. ಅಲ್ಲಿ ವಾದಿರಾಜ ತೀರ್ಥರು ತಿಳಿಸಿದ್ದಾರೆ, ಯಾರು ಜಡವನ್ನೇ ತಾವು ಎಂದು ತಿಳಿದುಕೊಳ್ಳುತ್ತಾರೋ, ಭಗವಂತನೇ ಜಡ ಎಂದು ತಿಳಿದುಕೊಳ್ಳುತ್ತಾರೋ ಅವರಿಗಾಗುವ ಅನರ್ಥ ಇದು ಎಂದು ತಿಳಿಸಿದ್ದಾರೆ. ನಾವು ಭಾಗವತನು ಓದಿ ಪುಸ್ತಕವನ್ನು ಮಡಿಸಿ ಇಡುತ್ತೇವೆ. ಅದರ ಅನುಸಂಧಾನವೇ ಲೋಕದಲ್ಲಿ ಪೂರ್ತಿ ನಡೆಯುತ್ತಿದೆ. ಅದರ ಕಡೆ ನಾವು ಗಮನ ಕೊಡುವುದೇ ಇಲ್ಲ. ಎಲ್ಲರೂ ಭಾವುಕರಾಗಿ ಭಕ್ತಿಯನ್ನು ಪ್ರದರ್ಶಿಸುತ್ತಾರೆ, ಆದರೆ ಪ್ರದರ್ಶಿಸುವ ಯಾವುದೇ ಭಕ್ತಿ ಸ್ವರೂಪದಲ್ಲಿ ಇರುವುದಿಲ್ಲ. ಸ್ವರೂಪದಲ್ಲಿರತಕ್ಕಂಥ ಸುಖವಾಗಲಿ ದುಃಖವಾಗಲಿ ಪ್ರದರ್ಶನ ಮಾಡುವ ಅವಶ್ಯಕತೆ ಎಲ್ಲಿದೆ? ನಾನು ಸುಖಿ ಎಂಬುದನ್ನು ಡಂಗೂರ ಸಾರಿದರೆ ನನಗೆ ಹೆಚ್ಚಿನ ಸುಖವೇನು ಬರುತ್ತೇನು? ನಾನು ದುಃಖಿ ಎಂಬುದನ್ನು
ಎಲ್ಲರಿಗೂ ಹಂಚಿಕೊಂಡಾಗ ನನ್ನ ದುಃಖ ಕಡಿಮೆಯಾಗುತ್ತದೆಯೇನು? ಎಲ್ಲರೂ ಅವರವರ ಸುಖ ಮತ್ತು ದುಃಖವನ್ನು ಸಾಕ್ಷಾತ್ತಾಗಿ ಅವರೇ ಅನುಭವಿಸುತ್ತಾರೆ. ಅದು ಪ್ರಚಾರ ಮಾಡೋದ್ರಿಂದಲೂ ಬೇರೆಯವರಿಗೆ ಹೇಳಿಕೊಳ್ಳುವುದರಿಂದಲೂ ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ, ಅದು ಹೆಚ್ಚು ಆಗುವುದಿಲ್ಲ. ಹಾಗಾದರೆ ಎಲ್ಲರೂ ಶಿಲೆಗೆ ಅಲಂಕಾರ ಮಾಡುತ್ತಾರೆ, ಮಂಗಳಾರತಿ ಮಾಡುತ್ತಾರೆ, ಅಭಿಷೇಕ ಮಾಡುತ್ತಾರೆ, ರಥವನ್ನು ಎಳೆಯುತ್ತಾರೆ, ಸಂಕಟ ಪಡುತ್ತಾರೆ, ಬೆವರು ಸುರಿಸುತ್ತಾರೆ, ಸಹಸ್ರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ, ಸಡಗರದಿಂದ ಓಡಾಡುತ್ತಾರೆ, ದೇಶದಿಂದ ಹೋಗುತ್ತಾರೆ. ಇದೆಲ್ಲವೂ ಯಾತಕ್ಕೆ? ಎಲ್ಲವೂ ಡಾಂಬಿಕತನ, ಡಂಬಾಚಾರದ ರೂಪಗಳು. ಇವೆಲ್ಲವೂ ಸಹ ಒಂದು ಕೋತಿ ಅಥವಾ ಹಾವಾಡಿಗ ಅಥವಾ ಕೋತಿ ಆಟ ಆಡಿಸುವನು ಕೋತಿಯನ್ನು ತನ್ನ ಇಷ್ಟದಂತೆ ಕುಣಿಸುತ್ತಾನೆ. ತನ್ನ ಇಷ್ಟದಂತೆ ಕುಣಿಸುವ ಕೋತಿಯನ್ನು ಆಡಿಸುವ ಆ ಕುಣಿಸುವಿಕೆ ತನ್ನ ಮನಸ್ಸಿನಲ್ಲಿರುತ್ತದೆ, ಹೀಗೆ ಕುಣಿಯಬೇಕು. ಅದರಂತೆ ಆ ಕೋತಿಗೆ ಅನುಭವವನ್ನು ಅಭ್ಯಾಸ ಮಾಡಿಸಿರುತ್ತಾನೆ. ಅಭ್ಯಾಸದಂತೆ ಕೋತಿಯು ಕುಣಿಯುತ್ತದೆ. ಆಗ ಅದು ಎಲ್ಲರನ್ನು ಸಂದರ್ಶಿಸಿ ಹಣವನ್ನು ಸಂಪಾದಿಸಿ ಮಾಡುತ್ತದೆ. ಆ ಹಣದಿಂದ ಅವನು ಬದುಕಿಕೊಡುತ್ತಾನೆ. ಅದರಂತೆ ಒಂದು ಹಾವನ್ನು ತಂದಿರುತ್ತದೆ. ಹಾವಿಗೆ ಮೊಟ್ಟ ಮೊದಲಿಗೆ ಅದು ವಿಷದ ಹಲ್ಲನ್ನು ತೆಗೆದು ಬಿಟ್ಟಿರ್ತಾರೆ. ಆದರೆ ಎಲ್ಲರಿಗೂ ಹೇಳುವುದೇನು? ವಿಷ ತುಂಬಿದ ಸರ್ಪ ಎಂದು ಹೆದರಿಸುತ್ತಾರೆ. ಮತ್ತು ಅತ್ಯಂತ ಭಯಂಕರವಾದ, ಅತ್ಯಂತ ದುಃಖದಿಂದ ಕೂಡಿದ ಹಾವು ತಾನು ತನ್ನ ಪಟರೆಯಲ್ಲಿ ಬಟ್ಟೆಯೊಳಗೆ ಸುತ್ತಿಕೊಂಡಿರುತ್ತಾನೆ. ಅದು ದುಃಖದಿಂದ ಅಲ್ಲಿ ಕುಳಿತುಕೊಂಡಿರುತ್ತದೆ, ಹೊಂಚು ಹಾಕುತ್ತಿರುತ್ತದೆ. ಇವರಿಗೆ ಎಂದು ನಾನು ಕಚ್ಚಿ ಸಾಯಿಸಿ ಹೋಗಬೇಕು ಎಂಬುದಂತೆ ನಿರೀಕ್ಷೆ ಮಾಡುತ್ತಾ ಇರುತ್ತದೆ. ಏಕೆಂದರೆ ತನ್ನನ್ನು ಭಯದಲ್ಲಿ ಹಾಕಿ ಬುಟ್ಟಿಯಲ್ಲಿ ಸೇರಿಸಿ ತನ್ನ ಹೆಸರಿಂದ ಇವನು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾನೆ ಹೊರತು ತನಗೆ ಏನು ಹೊಟ್ಟೆ ತುಂಬುತ್ತಿಲ್ಲ ಎಂಬುದು ಹಾವಿನ ಬಯಕೆ. ಇದನ್ನು ನಾವು ಇಂದಿನ ರಾಜಸ ಜೀವರಲ್ಲಿ ಕೋತಿಗಳಾಗಿ ಮತ್ತು ಹಾವುಗಳಾಗಿ ಮತ್ತು ಹಾವಾಡಿಗ ಮತ್ತು ಕೋತಿಯನ್ನು ಆಟವಾಡಿಸುವವರಲ್ಲೇ ಮಾತ್ರ ಸೀಮಿತರಾಗಿ ನೋಡಬಹುದಾಗಿದೆ. ಕೋತಿಯನ್ನು ಕುಣಿಸುವಂತೆ ಇಲ್ಲಿ ಶಿಲಾಮಯವಾದ ವಿಷ್ಣುವಿನ ರೂಪ ದಶಾವತಾರವನ್ನು ಇಟ್ಟುಕೊಂಡಿದ್ದಾರೆ. ನರಸಿಂಹಾವತಾರವನ್ನು ಸರ್ಪದಂತೆ ಇಟ್ಟುಕೊಂಡಿರುತ್ತಾರೆ. ಇದೆಲ್ಲವೂ ಆಂತರ್ಯವನ್ನು ತಿಳಿಯದೆ ಕೇವಲ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಮಾಡುವ ಆಟವಾಗಿರುತ್ತದೆ. ಇವರಿಗೆ ಎಂದಾದರೂ ನರಸಿಂಹದೇವರು ತಮ್ಮ ಇಷ್ಟಪಟ್ಟು ಆ ರೂಪವನ್ನು ನೋಡಿಸಿದರೆ ತಕ್ಷಣ ಮೂರ್ಛಿತರಾಗುತ್ತಾರೆ. ಮತ್ಸ್ಯಾವತಾರ ಎಂಬತಕ್ಕಂಥದ್ದನ್ನು ಅವರ ಬುದ್ಧಿಗೆ ಸಿಲುಕುವುದಿಲ್ಲ. ಕೂರ್ಮಾವತಾರ ಎಂಬುದು ಅವರ ಬುದ್ಧಿಗೆ ಸಿಲುಕುವುದಿಲ್ಲ. ವರಾಹಾವತಾರ ಎಂಬುದು ಕಿಂಚಿತ್ ಸಿಗುತ್ತದೆ, ಎಲ್ಲರಿಗೂ ಸಿಗುವುದಿಲ್ಲ. ನರಸಿಂಹಾವತಾರವಂತೂ ಅತ್ಯಂತ ದುರ್ಲಭವಾಗಿ ಕೇವಲ ಜ್ಞಾನಿಗಳಿಗೆ ಸಿಗುತ್ತದೆ ಹೊರತು ಅನ್ಯರಿಗೆ ಸಿಗುವುದಿಲ್ಲ. ಇದನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ನಮಗೆ ತಿಳಿಸಿ ತೋರಿಸಿದ್ದಾರೆ. ಯಾವ ಯತಿಗಳಿಗೆ ಉಗ್ರ ಅವತಾರವಾದ ರೂಪಗಳು ಪೂಜಿಸಲು ನಿಷೇಧವಾಗಿದೆ ಎಂದು ಹೇಳಿದ್ದಾರೆ. ಈ ಯತಿಗಳಿಗೆ ನಿಷೇಧವಾಗಿರತಕ್ಕಂಥ ಕೆಲವು ಉಗ್ರಾವತಾರದ ಮೂರ್ತಿಗಳು ಅಂತ ಹೇಳಿದಾಗ ಸನ್ಯಾಸಾಶ್ರಮಿಯೂ ಅಲ್ಲದೆ ಗೃಹಸ್ಥಾಶ್ರಮಿಗೂ ಬ್ರಹ್ಮಚಾರಿಗಳಿಗೂ ವಾನಪ್ರಸ್ಥಾಶ್ರಮಿಗಳಿಗೂ ಸಹ ಅನೇಕ ರೂಪಗಳು ಇವರಿಗೆ ಪೂಜಿಸಲು ಅರ್ಹರಾಗಿರುವುದಿಲ್ಲ. ಶಿಲೆಯಲ್ಲಿ ಮೂಡಿದ ಮತ್ಸ್ಯಮೂರ್ತಿಯನ್ನು ಇದುವರೆಗೂ ಯಾರೂ ಪೂಜಿಸುವುದನ್ನು ಕಾಣಲು ಸಾಧ್ಯವಿಲ್ಲ.
ಯಾಕೆ ಕೇವಲ ಮತ್ಸ್ಯಮೂರ್ತಿಯನ್ನು ದೇವಸ್ಥಾನದ ಹೆಬ್ಬಾಗಿಲಿನ ಮೇಲೆ ಇತರ ಪದಾರ್ಥದಿಂದ ಮಾರ್ಪಾಟು ಮಾಡಿರುತ್ತಾರೆ ಹೊರತು ಗರ್ಭಗುಡಿಯಲ್ಲಿ ಪೂಜಿಸುವ ಯೋಜನೆಯಾಗಿಲ್ಲ. ಏಕೆಂದರೆ ಆ ವಿಶೇಷವಾದ ಮೂರ್ತಿಯ ಚಿಂತನೆ ಸತ್ಯವ್ರತ ರಾಜನಿಗೆ ಮಾತ್ರ ಸೀಮಿತವಾಗಿತ್ತು. ಅವನದರ ಪೂಜೆ ಮಾಡಿದ. ಅವನಿಂದ ಉದ್ಧತನಾದ. ಮುಂದಿನ ಕೃತಿಯನ್ನು ಪ್ರಾರಂಭ ಮಾಡಲು ಸಹಾಯಕನಾದ. ಅವನು ಸಾತ್ವಿಕ. ಆದರೆ ರಾಜರ ಪ್ರಭುತಿಗಳಲ್ಲಿ ಮತ್ಸ್ಯಮೂರ್ತಿಯನ್ನು ಕಂಡವರ್ಯಾರು? ತಮ್ಮ ಮನೆಯಲ್ಲಿ ಆಹಾರಕ್ಕೋಸ್ಕರವಾಗಿ ಅನಂತ ಕೋಟಿ ಮತ್ಸ್ಯವನ್ನು ನೋಡಿರ್ತಕ್ಕಂಥವರಿಗೆ ಒಂದು ಮತ್ಸ್ಯದಲ್ಲಿಯೂ ಭಗವಂತನ ರೂಪ ಕಾಣಲಿಲ್ಲ. ಏಕೆಂದರೆ ರಾಜಸ ಪ್ರವೃತ್ತಿಗಳು ಮತ್ತು ತಾಮಸ ಪ್ರವೃತ್ತಿಗಳು ಯಕ್ಷರಕ್ಷಕರನ್ನು ಪ್ರೇತ ಭೂತಗಳನ್ನು ಮಾತ್ರ ಪೂಜಿಸುತ್ತಾರೆಯೇ ಹೊರತು ಭಗವಂತನ ರೂಪ ಚಿಂತನೆ ಅವರಿಗೆ ಇರುವುದಿಲ್ಲ. ಹಾಗಾದರೆ ಲೋಕದಲ್ಲಿ ಮಾಡುತ್ತಿದ್ದಾರಲ್ಲ ಎಂದರೆ ಎಲ್ಲವೂ ಡಾಂಬಿಕ ವೃತ್ತಿಯಲ್ಲಿ ಇದ್ದಾರೆ ಅಂತ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಅದರಂತೆ ಸ್ತ್ರೀಯರು ಪುರುಷ ರೂಪ ಚಿಂತನೆ ಮಾಡುತ್ತಾರೆ, ಪುರುಷರು ಸ್ತ್ರೀ ರೂಪ ಚಿಂತನೆ ಮಾಡುತ್ತಾರೆ ಎಂಬುದನ್ನು ಹೇಳುತ್ತಾರೆ. ಆದರೆ ಹೇಳುವ ಜನರಾದರೂ ಕೇಳುವ ಜನರಿಗಾದರೂ ಅವರು ವಿವೇಕವನ್ನು ತಿಳಿದುಕೊಂಡಾಗ, ಯಾವ ಸ್ತ್ರೀ ಪುರುಷ ರೂಪ ಚಿಂತನೆ ಮಾಡಿದಾಗ ಅವರ ಮನಸ್ಸು ಶುದ್ಧವಾಗಿ ಭಗವತ್ ಪ್ರಜ್ಞೆಯಲ್ಲಿ ಭಕ್ತಿಯನ್ನು ಉಂಟು ಮಾಡಬಹುದು. ಕೇವಲ ತಮ್ಮ ಭಾವನೆಯಿಂದ ತಮಗೆ ಯಾವುದೋ ವಿಚಿತ್ರವಾದ ಶಕ್ತಿ ಒದಗಿತು, ವಿಚಿತ್ರವಾದ ಶಕ್ತಿ ರೂಪದಲ್ಲಿ ಕಂಡೆವು ಅಂತ ಹೇಳಿಕೊಳ್ಳುವುದು ಕೇವಲ ಭಾವನೆಯೇ ಹೊರತು ಸ್ವರೂಪವಲ್ಲ. ಅದರಂತೆ ಪುರುಷರು ಸ್ತ್ರೀ ವಿಗ್ರಹವನ್ನು ಕಂಡಾಗ ಅವರು ಮನಸ್ಸಿನ ವ್ಯಾಕುಲತೆಯನ್ನು ಹೊಂದಿ ಮನೋವೃತ್ತಿಯನ್ನೇ ಕಳೆದುಕೊಂಡು ಅವರು ವಿಚಿತ್ರವಾಗಿ ಕೇವಲ ಅಪಲಾಪವನ್ನು ಮಾಡುತ್ತಾ ಹೇಳಬಹುದೇ ಹೊರತು ವಸ್ತುಸ್ಥಿತಿಯಲ್ಲಿ ಅವರು ಆ ಉಪಾಸನೆ ಯೋಗ್ಯರಾಗುವುದೇ ಇಲ್ಲ. ಆದರೂ ಎಲ್ಲರೂ ಸ್ತ್ರೀ ವಿಗ್ರಹ ಲಕ್ಷ್ಮಿ ಆಗಲಿ ಪಾರ್ವತಿಯಾಗಲಿ ಪುರುಷರ ಎಂಬೆನಿಸಿಕೊಂಡವರು ಪೂಜಿಸುತ್ತಿದ್ದಾರಲ್ಲ, ಅದು ಹೇಗೆ ಎಂದರೆ ಅವರಿಗೆ ಯಾವ ಸ್ತ್ರೀ ರೂಪವು ಅಲ್ಲಿ ಕಾಣುವುದೇ ಇಲ್ಲ. ಕಂಡರೆ ಅದು ಕೇವಲ ಲೋಹಮಯ ಶಿಲಾಮಯ ಎಂದು ಮಾತ್ರ ಅವರನ್ನು ತಿಳಿದಿರುವುದು ಹೊರತು ಅದರಲ್ಲಿ ಸ್ತ್ರೀ ರೂಪವಾದರೆ ಎಲ್ಲಿ ಸ್ತ್ರೀ ಚಿಂತನೆಯೇ ಮಾಡುವುದಕ್ಕೋಸ್ಕರವಾಗಿ ಸ್ತ್ರೀ ರೂಪವಿದೆಯೇ ಹೊರತು ಯಾವ ಒಳಗಡೆ ಇರತಕ್ಕಂಥ ದೇವತಾ ಸ್ವರೂಪರಾದ ದೇವತೆಗಳು ಸ್ತ್ರೀ ಲಕ್ಷ್ಮಿ ಆಗಲಿ ಪಾರ್ವತಿ ಆಗಲಿ ಎಂದೂ ಅವರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಕೇವಲ ಅವರು ಪತಿವ್ರತಿಯಾದ್ದರಿಂದ ಅವರು ತಮ್ಮ ಗಂಡನ ಜೊತೆಯಲ್ಲೇ ಕಾಣಿಸಿಕೊಳ್ಳುವರೇ ಹೊರತು ಏಕಾಂಗಿಯಾಗಿ ಕಾಣಿಸಿಕೊಳ್ಳುವ ಪ್ರಮೇಯವೇ ಇಲ್ಲ. ಇದು ಅವೈಷ್ಣವ ಕೃತಂ ಯಜ್ಞ ಎಂದು ವಿವರಿಸಲಾಗಿದೆ. ವೈಷ್ಣವರ ಸಂಪ್ರದಾಯದಕ್ಕೂ ಅವೈಷ್ಣವ ಸಂಪ್ರದಾಯಕ್ಕೂ ಬಹಳ ಅಂತರವಿರುವುದರಿಂದ ಸ್ತ್ರೀ ವಿಗ್ರಹವನ್ನು ಅರ್ಚಿಸುವ ಪುರುಷರು, ಪುರುಷ ವಿಗ್ರಹವನ್ನು ಅರ್ಚಿಸುವ ಸ್ತ್ರೀಯರು ಕೇವಲ ಭಾವನೆಯಿಂದ ಅವರ ಭಾವನೆಗಳು ಅದರಿಂದ ಮುಚ್ಚಿದವರಾಗಿ ತಾವು ಒಂದು ವಿಶೇಷವಾದ ಶಕ್ತಿಯ ಅಡಿಯಾಳಾಗಿ ಇರುವರೆಂದು ಹಾಡಿ ಕೊಂಡಾಡಿ ನಕ್ಕು ನಲಿಗಿ ಕುಪ್ಪಳಿಸಿ ಎಲ್ಲವೂ ಮಾಡಬಹುದು. ಆದರೆ ಇವೆಲ್ಲವೂ ಸಹ ಕೇವಲ ಭಾವನೆಯೇ ಹೊರತು ಭಕ್ತಿಯಲ್ಲ. ಇದರಂತೆ ನಾವು ಪ್ರಸ್ತುತ ಶ್ರೀಮದ್ ರಾಘವೇಂದ್ರ ತೀರ್ಥರು ಎಲ್ಲರಿಗೂ
ಅವರ ಅಪೇಕ್ಷಿತವನ್ನು ಕೊಡುತ್ತಿದ್ದಾರೆ ಎಂಬತಕ್ಕಂಥ ಶ್ಲೋಕವನ್ನು ಹೇಳಿಕೊಂಡು ರಾಘವೇಂದ್ರ ಸ್ವಾಮಿಯ ಬೃಂದಾವನವನ್ನು ನಾವು ಪ್ರತಿಷ್ಠೆ ಮಾಡುತ್ತಾ ನಮ್ಮ ಇಷ್ಟಾರ್ಥವನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಹೇಳುವ ಜನರು ರಾಜಸರು ಇದ್ದಾರೆ. ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ರಾಘವೇಂದ್ರ ಸ್ವಾಮಿಗಳೇ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರ ಕಥೆ ಭಾಗವತದಲ್ಲಿ ಬಂದಿದೆ. ಪ್ರಹ್ಲಾದ ಭಕ್ತಿಮಾನ್, ವಿಶೇಷವಾದ ವಾಯುದೇವರ ವಿಶೇಷ ಸನ್ನಿಧಾನವುಳ್ಳತಕ್ಕಂಥ ಪ್ರಹ್ಲಾದರಾಜರು ವಾಯುದೇವರ ವಿಶೇಷ ಚಿಂತನೆಯನ್ನು ಮಾಡುತ್ತಾರೆಯೇ ಹೊರತು ತಮಗಿನ್ನ ಮೇಲಿನವರ ಚಿಂತನೆ ಮಾಡುತ್ತಾರೆ ಹೊರತು ಕೆಳಗಿನವರು ಇವರನ್ನು ಹಿಂಬಾಲಿಸಬೇಕು. ಅವರ ಅನುಗ್ರಹವನ್ನು ಭಗವಂತ ಕೊಡುತ್ತಾನೆಯೇ ಹೊರತು ಇವರ ಮನಸ್ಸಿನಲ್ಲಿ ಯಾವ ಸ್ತ್ರೀಯೂ ಸಹ ನಿಲ್ಲುವುದಿಲ್ಲ, ಯಾವ ಪುರುಷರು ನಿಲ್ಲುವುದಿಲ್ಲ. ಭಗವಂತನ ಬಿಟ್ಟು ಭಗವದೇತರ ವಿಷಯದಲ್ಲಿ, ಭಗವದೇತರ ಜೀವನಗಳಲ್ಲಿ ತಮ್ಮ ಕಕ್ಷಾನಿಂದ ಮೇಲಿರತಕ್ಕಂಥ ಜೀವರಲ್ಲಿ ಭಗವಂತನನ್ನೇ ಕಾಣುವ ದಿವ್ಯ ಯೋಗಿಗಳು ಪ್ರಹ್ಲಾದಂಶರಾದ ರಾಘವೇಂದ್ರ ತೀರ್ಥರು. ಅವರಲ್ಲಿ ಕೇವಲ ಲೋಕದಲ್ಲಿ ಪ್ರಸಿದ್ಧವಾದ ವಿವಿಧ ರಂಗದಲ್ಲಿ ಪ್ರಸಿದ್ಧರಾದವರು ಅವರಲ್ಲಿ ಮೂಡುವುದಾದರೂ ಹೇಗೆ ಸಾಧ್ಯ? ಏಕೆಂದರೆ ನನಗೆ ಒಬ್ಬ ವ್ಯಕ್ತಿ ಇಷ್ಟವಾದ ಅಂದರೆ ಆ ಇಷ್ಟ ಎಂಬುದು ಏಕಪಕ್ಷೀಯವಾಗಲು ಸಾಧ್ಯವಿಲ್ಲ. ಆ ವ್ಯಕ್ತಿಯು ನನ್ನಲ್ಲಿ ಇಷ್ಟತೆಯನ್ನು ಜೋಡಿಸಿದಾಗ ಮಾತ್ರ ಸ್ನೇಹ ಎಂಬ ಅಂಟು ಅಂಟಿಕೊಳ್ಳುತ್ತದೆ. ಈ ಸ್ನೇಹ ಎರಡು ವ್ಯಕ್ತಿಗಳಿಂದಲೂ, ಎರಡು ಭಾಗದಿಂದಲೂ ಬರತಕ್ಕಂಥದ್ದು. ಸ್ನೇಹದ ಇನ್ನೊಂದು ಮಗ್ಗುಲೇ ಭಕ್ತಿ, ಇನ್ನೊಂದು ಕರುಣೆ. ಈ ಕರುಣೆಯಾಗಲಿ, ಭಕ್ತಿಯಾಗಲಿ, ಸ್ನೇಹವಾಗಲಿ ಎರಡು ಮುಖವುಳ್ಳದ್ದು. ಇಬ್ಬರಿಗೂ ಆಗತಕ್ಕಂಥ ಪದಾರ್ಥ ವಿಶೇಷ ಅಥವಾ ಕ್ರಿಯಾ ವಿಶೇಷ ಅಂತ ತಿಳಿಯಬೇಕು. ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡಿದರು ಅಂದರೆ ಅವರ ಮನಸ್ಸಿನಲ್ಲಿ ಯಾವುದೋ ಒಬ್ಬ ಭಕ್ತನಾಗಿ ಪ್ರಕಟನಾದಿರ್ತಕ್ಕಂಥವನು ಮನಸ್ಸಿನಲ್ಲಿ ಮೂಡಬೇಕು. ಅಂದರೆ ಅವನ ಮನಸ್ಸಿನಲ್ಲಿ ಎಂದಾದರೂ ಯಾವುದಾದರೂ ಅಲ್ಪಜೀವರು ಮೂಡಬಲ್ಲರೇ? ಒಬ್ಬ ಚಕ್ರವರ್ತಿಯಲ್ಲಿ ಒಬ್ಬ ಭಿಕ್ಷುಕನಿರುತ್ತಾನೆ. ಆ ಭಿಕ್ಷುಕನ ಹೆಸರು ಏನು? ಅವನನ್ನು ಯಾವುದನ್ನು ಚಕ್ರವರ್ತಿ ಆರಾಧಿಸುತ್ತಾನೆಯೇ? ಇದು ಲೋಕದಲ್ಲಿ ವ್ಯವಹಾರಕ್ಕಾದರೂ ಇದೆಯೇ? ಇಲ್ಲ. ಅವನು ತನ್ನ ರಾಜ್ಯದಲ್ಲಿರುವವರೆಲ್ಲರನ್ನೂ ನಾನು ರಕ್ಷಿಸಬೇಕೆಂದು ಅವನಿಗೆ ವಸತಿ, ಅನ್ನ, ಆಹಾರವನ್ನು ಕೊಡುತ್ತಾನೆ ಹೊರತು ಆ ಚಕ್ರವರ್ತಿಯ ಮನಸ್ಸಿನಲ್ಲಿ ಈ ಭಿಕ್ಷುಕ ಎಂಬತಕ್ಕಂಥವನು ಬರುವುದಿಲ್ಲ. ತನ್ನ ಕಾರ್ಯಕ್ಕೋಸ್ಕರವಾಗಿ ಎಲ್ಲರನ್ನೂ ರಕ್ಷಣೆ ಮಾಡಬೇಕೆಂಬ ತನ್ನ ರಾಜ್ಯತನವನ್ನು ಉಳಿಸಿಕೊಳ್ಳಲು ಮಾಡತಕ್ಕಂಥದ್ದು ಪ್ರಜಾ ರಕ್ಷಕತನ. ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ತಿಳಿಯಬೇಕಾದರೆ ರಾಜಸ ತಾಮಸ ವ್ಯಕ್ತಿಗಳಲ್ಲಿ ಎಂದೂ ರಾಘವೇಂದ್ರ ಸ್ವಾಮಿಗಳ ಮನಸ್ಸಿನಲ್ಲಿ ಇರಲು ಸಾಧ್ಯವೇ ಇಲ್ಲ. ಭಗವಂತನಲ್ಲಿಟ್ಟ ಬುದ್ಧಿ, ವಿವೇಕ, ಅವರ ಸಾಕ್ಷಿ ಬೇರೆಯವರಲ್ಲಿ ಅವರು ಎಂದೂ ಇಡಲು ಹೋಗುವುದೇ ಇಲ್ಲ. ಅವರ ಅಪರೋಕ್ಷ ಜ್ಞಾನಿಗಳು ಅಂದರೆ ಭಗವಂತನ ಕಂಡವರು. ಒಂದು ಸಾರಿ ಭಗವಂತನ ಕಂಡವರು ಭಗವದೇತರ ವಿಷಯದಲ್ಲೂ ಕೂಡ ಎಲ್ಲರಲ್ಲೂ ಭಗವಂತನನ್ನೇ ಕಾಣುತ್ತಾರೆ ಹೊರತು ಬೇರೆಯವರನ್ನು ಕಾಣುವುದಿಲ್ಲ. ಆದರೆ ಎಲ್ಲರಿಗೂ ಅನುಗ್ರಹವಾಗುವುದು ಹೇಗೆ ಅಂದರೆ ಇವರ ಕರ್ಮದ ಪರಿಪಾಕದಿಂದ ಭಗವಂತ ಅವರ ಆ ರೂಪದಲ್ಲಿ ನೀಡುತ್ತಾನೆ ಎಂದು ನಾವು ತಿಳಿಯಬೇಕು. ಹೇಗೆ ಒಂದು ಸಂಸ್ಥೆ, ಗೌರ್ನಮೆಂಟ್ ಒಬ್ಬ
ನಮಗೆ ಪದಾರ್ಥವನ್ನು ಕೊಡುತ್ತದೆ. ಅಂದರೆ ಗೌರ್ಮೆಂಟ್ ಎಂಬತಕ್ಕಂಥದ್ದು ಯಾವ ಒಬ್ಬ ವ್ಯಕ್ತಿಯಲ್ಲ, ಸಂಸ್ಥೆಯಲ್ಲ. ಈ ಎಲ್ಲ ಜನರನ್ನು ತೆಗೆದರೆ ಗೌರ್ಮೆಂಟ್ ಎಂಬುದೇ ಇಲ್ಲ. ಹಾಗಾದರೆ ಗೌರ್ಮೆಂಟ್ ಅನ್ನೋದು ಯಾವುದು? ಗೌರ್ಮೆಂಟ್ ಎಂಬತಕ್ಕಂಥದಕ್ಕೆ ಅದರ ಸ್ವತಃ ಸ್ವರೂಪ ಏನಿದೆ? ಲೋಕದಲ್ಲಿ ಚಿಂತಿಸಿ. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಅಂತರ್ಯಾಮಿ, ಜೀವಾಂತರ್ಯಾಮಿ, ತತ್ವಾಭಿಮಾನಿ ದೇವತೆಗಳು ಮತ್ತು ವಾಯುದೇವರು ಮತ್ತು ಭಗವಂತ ಇವನು ಕೆಲಸ ಮಾಡುತ್ತಾರೆ ಹೊರತು ಕಣ್ಣಿಗೆ ಕಾಣದ ದೇವತೆಗಳು, ವಾಯುದೇವರು ಮತ್ತು ಭಗವಂತ ವಿಶೇಷ ಆಕಾರವಾಗಿ ಅವರು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಈ ರೀತಿಯಲ್ಲಿ ನಾವು ತಿಳಿಯಬೇಕು. ಲೋಕದಲ್ಲಿ ಆ ದೇಶದಲ್ಲಿ ಯಾರು ಪ್ರಖ್ಯಾತನಾದ ಅಧಿಕಾರಿಯೋ ಅವನನ್ನು ನಾವು ಗೌರ್ಮೆಂಟ್ ಅಂತ ಕರೆಯುತ್ತೇವೆ. ಆದರೆ ಅಂತಹ ಕೋಟ್ಯಾದಿ ಜನರು ಇರ್ತಾರೆ, ಅವನು ಗೌರ್ಮೆಂಟ್ ಅಲ್ಲ. ಅಂದರೆ ಗೌರ್ಮೆಂಟ್ ಎಂಬುದರಿಂದ ಅಡಿಯಲ್ಲಿ ಈ ಸಾಕಷ್ಟು ಪವರ್, ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಅರ್ಥ. ಅದು ಅಧಿಕಾರ ಕೊಟ್ಟಿರ್ತಕ್ಕಂಥ ಗೌರ್ಮೆಂಟ್ ಕಾಣಿಸುವುದಿಲ್ಲ. ಭಗವಂತ ವ್ಯಕ್ತನಾಗಿ ಯಾರಿಗೂ ಕಾಣುವುದಿಲ್ಲ. ಆದರೂ ಆ ಭಗವಂತ ವಾಯುದೇವರಲ್ಲಿ, ಇತರ ದೇವತೆಗಳಲ್ಲಿ ತಾನಿದ್ದು ದೇವತೆಗಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಾನೆ. ವಾಯುದೇವರ ಮೂಲಕ ಉಸಿರಾಟವನ್ನು ಮಾಡಿಸುತ್ತಾನೆ. ಸಕಲ ಬ್ರಹ್ಮಾಂಡವನ್ನೇ ಸೃಷ್ಟಿಸಿ ತಾನು ಆಡುತ್ತಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವನ್ನೂ ಭಗವಂತನೇ ಮಾಡಿಸುತ್ತಾನೆ. ಅದನ್ನು ರುದ್ರದೇವರಿಂದ ಆಯಿತು, ಬ್ರಹ್ಮದೇವರಿಂದ ಆಯಿತು, ಇಂದ್ರದೇವರಿಂದ ಆಯಿತು ಎಂದು ಲೋಕದಲ್ಲಿ ಪ್ರಚಾರ ಮಾಡುತ್ತಾನೆ. ಆದರೆ ಮಾಡುವುದು ಕೇವಲ ಭಗವಂತ ಮಾತ್ರ. ಬಿಂಬೈವ ಕ್ರಿಯಾವಾನ್ನತ ಪ್ರತಿಬಿಂಬ ಎಂಬತಕ್ಕಂಥ ಸೂಕ್ತಿ ನಾವು ಚೆನ್ನಾಗಿ ತಿಳಿಯಬೇಕು. ಇದೆಲ್ಲವೂ ಕೇವಲ ಸಾತ್ವಿಕ ಪ್ರವೃತ್ತಿಗಳಿಗೆ ಹೇಳಬಹುದೇ ಹೊರತು ರಾಜಸರಿಗೆ ಯಾವುದು ರುಚಿಸುವುದಿಲ್ಲ. ಆದ್ದರಿಂದ ಅದು ಕೇವಲ ಡಾಂಬಿಕವೇ ಆಗುತ್ತದೆ. ಅವರಿಗೆ ತೃಪ್ತಿಯಾದದ್ದು ಕೇವಲ ಯಕ್ಷರು ಮತ್ತು ರಾಕ್ಷಸರು. ಯಕ್ಷರಕ್ಷಾಂಸಿ ಅಂದರೆ ತನ್ನನ್ನು ರಕ್ಷಣೆ ಮಾಡತಕ್ಕಂಥ ಜನರು ಯಾರೇ ಇರಲಿ ಅವರೇ ದೇವರು. ಯಕ್ಷಕರು ಅಂದರೆ ಯಾರು ತಮಗೆ ಗಂಧರ್ವ ವಿದ್ಯೆಯಲ್ಲಿ, ಜ್ಯೋತಿಷ್ಯದಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥವರು, ಜಾದು ಮಾಡ್ತಕ್ಕಂಥವರು, ಪವಾಡ ಮಾಡ್ತಕ್ಕಂಥವರು, ಇವರೇ ರಾಜಸರಿಗೆ ಪ್ರಿಯರಾಗುತ್ತಾರೆ. ಇಂತಹ ಜನರೇ 199 ಭಾಗ ಕಲಿಯುಗದಲ್ಲಿ ಮನೆ ಮನೆಯಲ್ಲಿ ತುಂಬಿರುವುದರಿಂದ ಯಾವುದೇ ಲೋಕದಲ್ಲಿ ಯಾವುದೇ ಪ್ರಕಾರದಲ್ಲಿ ಪೂಜೆ ಎಂದರು, ತಪಸ್ಸೆಂದರು, ಆಚರಣೆ ಎಂದರು, ವ್ರತ ಎಂದರು, ಏನೇ ಹೇಳಿದರೂ ಎಲ್ಲವೂ ಸಹ ಕೇವಲ ಮೌಢ್ಯದಿಂದ ನಡೆಯುತ್ತಿರುತ್ತದೆ. ಇದು ಮೌಢ್ಯ ಭಕ್ತಿಯೇ ಹೊರತು ಭಕ್ತಿ ಎನಿಸಿಕೊಳ್ಳುವುದಿಲ್ಲ. ಒಟ್ಟಿನಲ್ಲಿ ನಾವು ತಿಳಿಯಬೇಕಾದದ್ದು ರಾಜಸರ ಪ್ರವೃತ್ತಿ ಮೌಢ್ಯ ಭಕ್ತಿ. ಮೌಢ್ಯ ಭಕ್ತಿ ಅಂದರೆ ಏನು? ಮೂಢತನ ಎಂದು ಹೇಳುವುದಕ್ಕೆ ಭಕ್ತಿ ಅಲ್ಲಿ ಭಕ್ತಿ ಅಲ್ಲ. ಮೌಢ್ಯ ಭಕ್ತಿಯಲ್ಲೇ ಭಕ್ತಿ ಇರುವುದಿಲ್ಲ. ಹಾಗಾದರೆ ಯಾಕೆ ಮೌಢ್ಯ ಭಕ್ತಿ ಅಂತ ಹೇಳ್ತೀವಿ ಅಂದರೆ ಭಕ್ತಿಯ ವಿಶೇಷಣವನ್ನು ಭಕ್ತಿ ಇಲ್ಲ ಎಂಬುದನ್ನು ತೋರಿಸಿಕೊಡೋಕ್ಕೋಸ್ಕರವಾಗಿ ಮೌಢ್ಯ ಭಕ್ತಿ ಅಂತ ಹೆಸರು. ಹಾಗಾದರೆ ಮೌಢ್ಯ ಅಂದ್ರೇನು? ಮೂಢತನ. ಮೂಢತನ ಅಂದ್ರೇನು? ಅಜ್ಞಾನ. ಅಜ್ಞಾನ ಎಂಬುದನ್ನೇ ನಾವು ಇಲ್ಲಿ ಮೌಢ್ಯ ಭಕ್ತಿ ಅಂತ ಹೇಳ್ತಾ ಇದ್ದೇವೆ. ಎಲ್ಲರೂ ಅವರ ಮೌಢ್ಯ ಭಕ್ತಿ ಅಂತಲೇ ಹೇಳುತ್ತಾರೆ. ಅದರ ಅರ್ಥವನ್ನೇ ವಿಶೇಷಣೆ ಮಾಡುವುದಿಲ್ಲ. ಇದು ರಾಜಸರ ಪ್ರಪಂಚ. ಈ ಒಂದು ವಿಶೇಷ ಆಕಾರವನ್ನು ತಿಳಿಸಲು ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂಬ 10 ಜನರ ವರದನ್ನು ಯಾಕೆ ಹೇಳಿದ್ದಾರೆಂದರೆ ಆ 10 ಜನರು ಶುದ್ಧ ಸಾತ್ವಿಕರು. ಅವರಲ್ಲಿ ಯಾರೂ ರಾಜಸರು ಇರುವುದಿಲ್ಲ. ತಾಮಸರಂತೂ ಸುತರಾಮಿರುವುದಿಲ್ಲ. ಆದ್ದರಿಂದ ನಾವು ತಾರತಮ್ಯದಲ್ಲಿ ಅತ್ಯಂತ ಸ್ಫುಟವಾಗಿ ತಿಳಿಯಬೇಕಾದದ್ದು ಸಾತ್ವಿಕರ ಗುಣ ಅತ್ಯಂತ ವಿಭಿನ್ನವಾಗಿರುತ್ತದೆ. ರಾಜಸರ ಗುಣವೂ ವಿಭಿನ್ನವಾಗಿರುತ್ತದೆ. ಹೀಗೆ ಇವೆಂದು ತಿಳಿಸಿದಂತೆ ತಾಮಸರ ಗುಣವೂ ಭಿನ್ನವಾಗಿರುತ್ತದೆ.
ಈ ಭಿನ್ನತೆಯನ್ನು ನಾವು ಹೆಚ್ಚು ಹೆಚ್ಚು ತಿಳಿದುಕೊಂಡಾಗ ಮಾತ್ರ ಮೋಕ್ಷ ಆಗುತ್ತದೆ ಎಂಬುದನ್ನೇ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಆದ್ದರಿಂದ ತಾರತಮ್ಯಂ ತಥೋಜ್ಞೇಯಂ ನ ಚ ಮುಕ್ತಿ ನ ಚಾನ್ಯತಾ. ಕೇವಲ ತಾರತಮ್ಯ, ಅವರು ಹೆಚ್ಚು ಇವರು ಹೆಚ್ಚು ಅಂತ ತಿಳಿದುಕೊಳ್ಳುವುದಲ್ಲ. ರಾಜಸರ ತಾರತಮ್ಯವೇನು, ತಾಮಸರ ತಾರತಮ್ಯವೇನು? ರಾಜಸರು ಸಾತ್ವಿಕರಿಂದ ಹೇಗೆ ಭಿನ್ನರಾಗಿದ್ದಾರೆ, ತಾಮಸರು ರಾಜಸರಿಂದ ಹೇಗೆ ಭಿನ್ನರಾಗಿದ್ದಾರೆ, ತಾಮಸರು ಸಾತ್ವಿಕರಿಂದ ಹೇಗೆ ಭಿನ್ನರಾಗಿದ್ದಾರೆ ಎಂಬುದನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇದು ಪಂಚಭೇದ ಮತ್ತು ತಾರತಮ್ಯದ ಅತ್ಯಂತ ಪ್ರಮುಖವಾದ ಅಂಶ. ಇಂಥ ವಿಶೇಷವಾದ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ನಮಗೆ ತಿಳಿಯುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮವನ್ನು ಕೊಟ್ಟಂತಹ ತಂದೆ ತಾಳ ಅನುಗ್ರಹ ರೂಪವನ್ನು ಚಿಂತಿಸೋಣ. ತಂದೆ ತಾಳಿ ಇರುವಿಕೆ ನೆರವಾದ ಗುರು ಹಿರಿಯರನ್ನು ಚಿಂತಿಸೋಣ. ಇವರಲ್ಲಿ ತತ್ವಾಭಿಮಾನ ವ್ಯಕ್ತಿಗಳು ನಿಂತು ಅವ್ಯಕ್ತರಾಗಿ ಎಲ್ಲ ಕೆಲಸವನ್ನು ತಾವೇ ಮಾಡಿ ಮುಗಿಸುತ್ತಿದ್ದಾರೆ. ಅವರ ಅನೇಕ ಕೃತ್ಯಗಳಿಗೆ ನಾವು ಅನುಗ್ರಹಪೂರ್ವಕವಾಗಿ ನಮಸ್ಕರಿಸೋಣ, ಧ್ಯಾನಿಸೋಣ, ಪೂಜಿಸೋಣ. ಇವರಲ್ಲಿ ಶ್ರೇಷ್ಠರಾದ ವಾಯುದೇವರು, ಜೀವೋತ್ತಮರು, ದೇವೋತ್ತಮರು ಭಗವಂತನ ಆಜ್ಞಾ ಪ್ರಕಾರ ಸಕಲ ದೇವತೆಗಳಲ್ಲಿ ಕೃತಿಯನ್ನು ಮಾಡಿಸಿದ್ದಾರೆ. ಎಲ್ಲ ಜೀವನಲ್ಲೂ ಅವರು ನಿಂತು ಪ್ರಾಣ ಉಸಿರಾಗಿದ್ದಾರೆ, ಶಕ್ತಿಪ್ರದರಾಗಿದ್ದಾರೆ, ಜ್ಞಾನಪ್ರದರಾಗಿದ್ದಾರೆ. ಅವರು ಮೂಲ ಗುರು, ಮುಖ್ಯ ಗುರು, ರುಜುಗಣಸ್ಥರು. ಅವರಿಗೆ ಶಿರಸಾವಿಸಿ ವಾಯು ಜೀವೋತ್ತಮ ಎಂಬತಕ್ಕಂಥದ್ದು ಸಕಲ ಜೀವನಲ್ಲೂ ಉತ್ತಮರಾದವರು ಎಂಬ ವಿಶೇಷವಾದ ಪ್ರಶಂಸೆಯ ಮೂಲಕ ನಾವು ಅವರನ್ನು ಗೌರವಿಸಬೇಕು, ಸ್ಮರಿಸಬೇಕು, ನಮಿಸಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರು, ಪಾವನೆ ಎಲ್ಲರೂ ನಿಂತು ಈ ಕೃತಿ ನಡೆಸಿದವನು ಎಂಬತಕ್ಕಂಥದ್ದು ನಾವು ಮೂಲಭೂತವಾಗಿ ತಿಳಿದು ಈ ಎಲ್ಲವೂ ಸಹ ಬಿಂಬೋಪಾಸನೆ ಎನಿಸುವುದು. ಎಲ್ಲಿಯ ತನಕ ನಮ್ಮ ಬಿಂಬೋಪಾಸನೆ ಮಾಡುವುದಿಲ್ಲವೋ ಅಥವಾ ನಮ್ಮ ಬಿಂಬವನ್ನು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲವೋ, ಯಾರಿಗೆ ಬಿಂಬ ಪರಿಚಯವೇ ಆಗುವುದಿಲ್ಲವೋ ಅವನ ತಾಮಸ, ಬಿಂಬನ ಪರಿಚಯವಾದರೂ ಬಿಂಬ ಪ್ರತ್ಯಕ್ಷವಾಗುವುದಿಲ್ಲವೋ ಅವನ ರಾಜಸ, ಬಿಂಬನ ಪ್ರತ್ಯಕ್ಷವಾಗುವರು ಮಾತ್ರ ಸಾತ್ವಿಕರು ಎಂಬ ಕಟು ಸತ್ಯವನ್ನು ತಿಳಿಯಕ್ಕೋಸ್ಕರವಾಗಿ ಬಿಂಬೋಪಾಸನೆ ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಅತಿ ಮಹತ್ವವಾದ ಚಿಂತನೆ ಇದಾಗಿದೆ. ಭಗವಂತ ದೇವರು ಮಾಡಿಸಿದ್ದಾರೆ. ಆ ಭಗವಂತನಿಗೆ ನಾವು ಹೇಗೆ ಉಪಕಾರವನ್ನು ಸ್ಮರಿಸುವುದು ಅಂದರೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಗೆ ಓಂ, ಹರಿಗೆ ಓಂ.